ಹಾಯ್. ಹಾಯ್ ಎವ್ರಿವನ್. ಗುಡ್ ಈವ್ನಿಂಗ್. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಟೈಮ್ ಆಗೈತಿ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ವಾಯ್ಸ್ ಐತಿ, ವಿಡಿಯೋ ಕ್ಲಿಯರ್ ಐತಿ, ವಿಡಿಯೋ ಆಡಿಯೋ ಎರಡು ಕ್ಲಿಯರ್ ಐತೇನೆ ಹೇಳ್ರಿ, ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಪ್ಯಾಚ್ ವರ್ಕ್ ಬಗ್ಗೆ ಹೇಳ್ಕೊಡ್ಬೇಕು ಇವತ್ತ. ನಿನ್ನೆ ಎಲಿಮೆಂಟ್ಸ್ ಒಂದು ಸ್ವಲ್ಪ ಪ್ಯಾಚ್ ವರ್ಕ್ ಬಗ್ಗೆ ನಾವು ನೋಡಿದ್ವಿ. ಒಂದು ಸೆಕೆಂಡ, ಸ್ವಲ್ಪ ಕೋನ್ ಬೇರೆ ತರ್ತೇನೆ ನಾನು. ನಾನು ನಿಮಗೆ ಕಲಿಸಿರುವಂಥ ರೋಸಸ್ ಆಗಲಿ ಹಿಬಿಸ್ಕಸ್ ಆಗಲಿ ಅವನ್ನ ಯೂಸ್ ಮಾಡ್ಕೊಂಡು ಈಗ ಏನು ಮಾಡೋಣ, ಎಲಿಮೆಂಟ್ಸ್ ಅಟ್ಯಾಚ್ ಮಾಡಿ ಡ್ರಾ ಮಾಡೋಣ. ಓಕೆ, ಡೈರೆಕ್ಟ್ ಕೈ ಮೇಲೆ ತೋರಿಸ್ಲೇನು, ಮೊದಲೊಂದು ಸ್ವಲ್ಪ ಪ್ಯಾಚ್ ವರ್ಕ್ ತೋರಿಸ್ತೇನೆ. ಫಸ್ಟ್ ಸ್ಪೈರಲ್, ಓಕೆ, ಸ್ಪೈರಲ್ ಇದನ್ನು ಬಿಟ್ಟು 1. ನಿಮಗೆ ಈ ರೀತಿ ಬರಲಿಲ್ಲ ಅಂತಂದ್ರೆ ಈ ರೀತಿ ತಗೋರಿ ಅಂತ ಹೇಳಿ ನಾನು. 2, 3 3 ಸ್ಟೆಪ್ ಈ ರೀತಿ ಹಾಕೊಳ್ರಿ. ಡೈರೆಕ್ಟಾಗಿ ನಿಮಗೆ ಈ ರೀತಿ ಹಾಕೊಳ್ಳೋ ಬರ್ಲಿಕ್ಕಂತಂದ್ರೆ ಫಸ್ಟ್ ಈ ರೀತಿ ಲೈನ್ಸ್ ಹಾಕೊಳ್ರಿ. ಅಗೇನ್ ಅದ್ರೊಳಗೆ ಏನು ಮಾಡ್ರಿ, ಈ ರೀತಿ ಫಿಲ್ಅಪ್ ಮಾಡೋದು. ನನಗೆ ಆಮೇಲೆ ನೀವು ಕಮೆಂಟ್ ಮಾಡಿ ಹೇಳ್ರಿ, ಕಮೆಂಟ್ ಒಳಗೆ ಹೇಳ್ರಿ ನಿಮಗೆ ಈ ರೋಸ್ ಏನಾರ ಡಿಫಿಕಲ್ಟ್ ಅನ್ಸಕತ್ರ ಮತ್ತು ನಾನು ಟ್ರೈ ಮಾಡ್ತೀನಿ ಅದಕ್ಕೆ ಈಸಿ ಹೇಳ್ಕೊಡಕ್ಕೆ. 1, 2, 3, 4, 5. Normal shading.
ಓಕೆ, ಇದನ್ನ ಈಗ ಒಂದು ಸ್ವಲ್ಪ ಆಫ್ಟರ್ ಶೇಡಿಂಗ ಲೀವ್ಸ್ನೇನು ಮಾಡೋದು, ಲೀವ್ಸ್ಗೆ ಫಿನಿಶಿಂಗ್ ಕೊಡೋದು, ಸಾರಿ ಪೆಟಲ್ಸ್ಗೆ ಫಿನಿಶಿಂಗ್ ಕೊಡೋದು. ಶೇಡಿಂಗ್ ಪ್ರಾಕ್ಟೀಸ್ ಮಾಡಕತ್ತೀರಿ? ಶೇಡಿಂಗ್ ಒಂದು ಸ್ವಲ್ಪ ದಪ್ಪ ಇರಲಿ, ಯಾಕಂದ್ರೆ ಕೈ ಮೇಲೆ ಎದ್ದು ಕಾಣಿಸ್ಬೇಕು. ನೋಡ್ರಿ, ನಾ ಶೇಡಿಂಗ್ ಮಾಡೋದ್ನಾಗ ಪೇಪರ್ನ ಒಟ್ಟ ಅಳಗಾಡ್ಸಂಗಿಲ್ಲ. ನಾ ಏನು ಬುಕ್ ತೊಗೊಂಡೇನಿ ಅದನ್ನ ಹಿಂದೆ ಮುಂದೆ ಮಾಡಂಗಿಲ್ಲ. ಓಕೆ, ಈಗ ಅಟ್ಯಾಚ್ ಲೀವ್ಸ್. ಪ್ರೆಷರ್ ವರ್ಕ್ ಸ್ಲೋ ಬರೋದು, ನಡು ದಪ್ಪಗ ಎಳ್ಕೊಳ್ಳೋದು, ನೆಕ್ಸ್ಟ್ ಸ್ಲೋ ಆಗೇ ಬಂದ ಬಿಟ್ಬಿಡೋದು. ಓಕೆ, ಈಗ ನಿನ್ನೆ ಒಂದು ಸ್ವಲ್ಪ ಎಲಿಮೆಂಟ್ಸ್ಗಳನ್ನ ಹೇಳ್ಕೊಟ್ಟಿದ್ನಿ, ಆ ಎಲಿಮೆಂಟ್ಸ್ಗಳನ್ನ ಇಲ್ಲಿ ಅಟ್ಯಾಚ್ ಮಾಡೋದು. ನೋಡ್ರಿ, ಸ್ಪೈರಲ್, one thick line, again one line or ring, attach humps. Okay, next again attach one more humps. ಮತ್ತೊಂದು ಹಂಪ್, ಸಾರಿ ಸ್ಪೈರಲ್ನ ತೆಗೀರಿ. ಸ್ವಲ್ಪ ನಡು ಈ ಸ್ಪೈರಲ್ದ ಸೆಂಟರ್ ಅರ್ಧ, ಸ್ಪೈರಲ್ದ ಅರ್ಧ ಬಂದ್ಮೇಲೆ ಒಂದು ಸ್ವಲ್ಪ ಏನು ಮಾಡೋದು, ಮೇಲ್ಗಡೆ ಒಂದು ಸ್ವಲ್ಪ ಎಳ್ಕೊಳ್ಳೋದು, ಸೇಮ್ ಮೇಲ್ಗಡೆ ಎಳ್ಕೊಳ್ಳೋದು. ನೆಕ್ಸ್ಟ್ one line or ring. Okay, attach again humps. ಹಂಪ್ಸ್ ಅಂದ್ರೆ ಏನು ಹೇಳಿದೆ ನಾನು, ಮೆಹಂದಿ ಡಿಸೈನ್ ದ ಹಾರ್ಟ್. ಎಲ್ಲ ಡಿಸೈನ್ಸ್ ಒಳಗೂ ಹಂಪ್ಸ್ ಇರತೈತಿ. ಈ ಪ್ಯಾಚ್ ವರ್ಕ್ನ ಏನು ತೆಗಿಯಕತ್ತೀನಿ, ನೀವು ಯಾರಿಗೆ ತೆಗಿತಿರ್ತೀರಿ ನೋಡ, ಅವರ ಕೈ ಲೆಂಗ್ತ್ ನೋಡ್ಕೊಂಡು ತೆಗಿಬೇಕು. ಸಣ್ಣ ಕೈಗಳಿಗೆ ಸಣ್ಣ, ದೊಡ್ಡ ಕೈಗಳಿಗೆ ದೊಡ್ಡದು. ಅಂದ್ರೆ ಅಟ್ಯಾಚ್ ಹೆಂಗೆ ಮಾಡ್ಬೇಕ, ಯಾವುದರ ಲೂಸ್ ಆದ್ರೂ ನಿಮಗೆ ಡಿಫಿಕಲ್ಟ್ ಆಗಕತ್ರ ನಾ ಹೇಳ್ಕೊಡ್ತೇನೆ.
ಇಲ್ಲಿ ನೋಡ್ರಿ 1 2 again 3. ಈ ರೀತಿ ಲೂಸ್. ನೆಕ್ಸ್ಟ್ ಅಟ್ಯಾಚ್. ಇದರಲ್ಲಿ ಏನು ಮಾಡ್ಬೇಕಾ, ಅಟ್ಯಾಚ್ ಹಂಸನ ಅಟ್ಯಾಚ್ ಮಾಡ್ರಿ. ನನ್ನ ಜೊತೆನೆ ಯಾರ ಪ್ರಾಕ್ಟೀಸ್ ಮಾಡಾಕತ್ರ ಒಳ್ಳೇದು. ಇಲ್ಲೇನು ಮಾಡೋಣ, ಒಂದು ಲೈನ್ ಡಾಟ್ ಡಾಟ್ ಡಾಟ್. ಈ ರೀತಿ ನೆಕ್ಸ್ಟ್ ಲೈನ್ಸ್ ಸಂದ್ ಮಾಡ್ಕೋತ ಬರೋದು ಇದನ್ನೀಗ. ಈ ಕಡೆ ಎಷ್ಟು ಹೆಚ್ಚು ಕಡಿಮೆ ಆಕೈತಿ ಅದ್ರ ನಮಗೇನು ಇದನ್ನಿಲ್ಲ. ಬಟ್ ಇಲ್ಲೇನಿರ್ಬೇಕಾ, ಈ ರೀತಿ ಒಂದು ಸಣ್ಣ ಒಂದು ದೊಡ್ಡದು ಈ ರೀತಿ ಇಲ್ಲಿ ಕಾಣಿಸ್ಬೇಕು. ಇಲ್ಲಿ ಕಾಣಿಸ್ಬೇಕು ನಮಗೆ. ಇಲ್ಲಿಂದ ಏನು ನಮಗೆ ಸಂಬಂಧ ಇಲ್ಲ. ಅಟ್ಯಾಚ್ ಅಗೇನ್ ಹಂಪ್ಸ್. ಓಕೆ, ನಾನು ನಿನ್ನೆ ನಿಮಗೆ ಏನು ಹೇಳ್ಕೊಟ್ಟೇನಿ, ಎಲಿಮೆಂಟ್ಸ್ಗಳ ಅವ ಎಲಿಮೆಂಟ್ಸ್ನ ನಾವಿಲ್ಲೇ ಯೂಸ್ ಮಾಡಕತ್ತೀವಿ ಅಷ್ಟೆ.
ನಾವೇನು ಮಾಡಿದ್ವಿ, ಒಂದು ಯಾವುದೋ ಒಂದು ಶೇಡಿಂಗ್ ಫ್ಲವರ್ ತೆಗೆದ್ವಿ, ಅಟ್ಯಾಚ್ ಇದಕ್ಕೆ ಏನು ಮಾಡಾಕತ್ತೀವಿ, ಎಲಿಮೆಂಟ್ಸ್ಗಳನ್ನ ಅಟ್ಯಾಚ್ ಮಾಡ್ಕೊಂಡು ಹೊಂಟೇವಿ. ಬೇರೆ ಬೇರೆ ಥರದ್ದು ಎಲಿಮೆಂಟ್ಸ್ಗಳನ್ನ ಅಟ್ಯಾಚ್ ಮಾಡಾಕತ್ತೀವಿ ಅಷ್ಟೇ. ಕ್ಲಿಯರ್ ಐತಿ? ಎಲ್ಲ ಹೇಳ್ಕೊಟ್ಟಿದ್ದ ಡಿಫಿಕಲ್ಟ್ ಕಮೆಂಟ್ ಅನ್ನ ಹೇಳಿ, ಏನ್ರ ಡಿಫಿಕಲ್ಟ್ ಅನ್ಸಕತೈತಿ? ಡಿಫಿಕಲ್ಟ್ ಐತಿ? ಇದಕ್ಕಿತ್ರ ಈಸಿ ಹೇಳ್ಕೊಡ್ಲಿ? ಇದಕ್ಕಿತ್ರ ಈಸಿ ಹೇಳ್ಕೊಡ್ಲ್ಯಾ? ಆಯ್ತು. ಟಾಪಿಕ್ನ ಚೇಂಜ್ ಮಾಡೋಣ? ಏನಿದೆ ಇರಲಿ ಟಾಪಿಕ್. ಕೇಳಾಕತ್ತಿಲ್ಲ? ಎದಕ್ ನೋ ಅಂತೀರೋ, ಎದಕ್ ಎಸ್ ಅಂತೀರೋ? ವಾಯ್ಸ್ ಕ್ಲಿಯರ್ ಇಲ್ಲ? ಇದು ಎಲ್ಲಿ ಯೂಸ್ ಆಗತ್ತ ಅಂತ ಹೇಳಿ, ಇದು ಪ್ಯಾಚ್ ವರ್ಕ್. ಇದನ್ನ ಹೇಳಿಕೊಡಕತ್ತಿದ್ ನಿಮ್ಗ. ಪ್ಯಾಚ್ ವರ್ಕ್ ಚೇಂಜ್ ಮಾಡ್ಲ್ಯಾ? ಮತ್ತೆ ಇದನ್ನ ಯಾವಾಗ ಕಲಿತೀರಿ? ವಾಟ್ ಪ್ಲೀಸ್? ಕ್ಲಿಯರ್ ಐತಿ? ಬ್ರೇಕ್ ಆಗತೈತಿ? ನನಗೆ ಇದನ್ನ ಕ್ಲಿಯರ್ ಮಾಡ್ರಿ. ವಾಯ್ಸ್ ಇದು ಹೋಗ್ಲಿ. ಟಾಪಿಕ್ ಇದ್ರ ನಿಮ್ಗೆ ಡಿಫಿಕಲ್ಟ್ ಅನ್ಸಾಕತೈತ್ಯಾ? ಟಾಪಿಕ್ನ ಚೇಂಜ್ ಮಾಡ್ಬೇಕಾ? ಬೇರೆ ಡಿಸೈನ್ ಹೇಳ್ತೀನಿ, ಬಟ್ ಇದರ ಟೈಪ್ ಒಳಗೆ ಹೇಳೋ ಏನು ಬೇರೆ ಟೈಪ್ ಒಳಗೆ ಹೇಳೋ ಅದನ್ನ ಹೇಳ್ರಿ. ಇದ್ರೊಳಗ ಒಂದ್ ಸ್ವಲ್ಪ ಚೇಂಜ್ ಮಾಡ್ತೀನಿ, ಆಯ್ತಾ? ಸಿಂಪಲ್ ಒಳಗ ಹೇಳ್ಕೊಡ್ತೀನಿ. ಇದ್ರೊಳಗ ಒಂದ್ ಸ್ವಲ್ಪ ಸಿಂಪಲ್ ಒಳಗ ಹೇಳ್ಕೊಡ್ತೀನಿ, ಆಯ್ತಾ? ಓಕೆ. ನೋಡ್ರಿ, ನಾ ಏನಿದ್ರೆ ಹೇಳ್ಕೊಟ್ಟೇನಲ್ಲ, ಇದು ಏನು ಡಿಫಿಕಲ್ಟ್ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರ ಏನೈತಿ, ನಾನೇನ್ ಮಾಡೀನಿ, ಒಂದ್ ಫ್ಲವರ್ನ ತಗೊಂಡಿನಿ. ಫ್ಲವರ್ಗೆ ಅಟ್ಯಾಚ್ ಸ್ವಲ್ಪ ಎಲಿಮೆಂಟ್ಸ್ಗಳನ್ನ ಅಟ್ಯಾಚ್ ಮಾಡೀನಿ ಅಷ್ಟ. ಹೇಳ್ಕೊಟ್ಟಿದ್ದ ಎಲಿಮೆಂಟ್ಸ್ಗಳನ್ನ ಅದಾವ, ಸ್ವಲ್ಪ ಚೇಂಜಸ್ ಐತಿ ಅಷ್ಟ. ಒಂದ್ ಕೆಲಸ ಮಾಡ್ತೀನಿ, ನಿಮ್ಗೆ ಕೈ ಮೇಲೆ ತೆಗೆದು ತೋರಿಸ್ತೀನಿ, ಈಸಿ ಅನ್ಸತ್ತಾ? 1 ಸೆಕೆಂಡ್.
ಕೈ ಮೇಲೆ ಡೈರೆಕ್ಟಾಗಿ ಹೇಳ್ಕೊಳ್ಳೆ ಈಸಿ ವೇ ಒಳಗೆ. ಓಕೆ, ಸಾರಿ. ಭಾಳ ಈಸಿ ವೇ ಒಳಗೆ ಹೇಳ್ಕೊಡ್ತೀನಿ ನೋಡ್ರಿ. ಫಸ್ಟ್ ಲೈನ್ ಹಾಕೋಬೇಕ. ಅರ್ಧ ಲೈನ್ ಹಾಕೋರಿ. 70% ಸಾರಿ 60% ಅಂದ್ರೆ ಕರೆಕ್ಟ್ ಅರ್ಧ ಕೈ ಕಿಲೋ ಹಾಕೊಳ್ರಿ. ನೆಕ್ಸ್ಟ್ ಅಟ್ಯಾಚ್ ಮಾಡಿ ಸ್ಲೋ ಮೋಷನ್ ಒಳಗ. ಇದನ್ನ ಟ್ರೈ ಮಾಡ್ಬೇಕಾ ಎಲ್ಲರೂ ನಿಮ್ಮ ಕೈ ಮೇಲೆ और ಪೇಪರ್ ಮೇಲೆ. ಅಗೇನ್ ಒನ್ ಲೈನ್. ಇದಕ್ಕೇನು ಮಾಡೋಣ, ಥಿಕ್ ಮಾಡೋಣ. ಇದನ್ನು ಭಾಳ ಈಸಿ ಒಳಗೆ ಹೇಳ್ಕೊಡ್ತೀನಿ ನಾನು. ಎಲ್ಲರೂ ಟೈಮ್ ಮಾಡಬೇಕಾ ಟ್ರೈ. ಅಟ್ಯಾಚ್ ಹಂಪ್ಸ್. ಹಾಗಾದ್ರೆ ಇಲ್ಲಿ ಏನು ಮಾಡಬೇಕು, ಎಕ್ಸಾಕ್ಟ್ ಎಲ್ಲಿ ಲೈನ್ ತಗೊಳಕತ್ತಿಲ್ಲ ನಾವು ಅಲ್ಲೇ ಎಕ್ಸಾಕ್ಟ್ ಏನು ಮಾಡ್ರಿ, ಒಂದು ಸ್ಪೈರಲ್. ಓಕೆ, ಒಂದು ರಿಂಗ್ ಹಾಕೊಳ್ರಿ. ಇದಕ್ಕೂ ಅಟ್ಯಾಚ್ ಹಂಪ್ಸ್. ಈಸಿ ವೇ ಒಳಗೆ ಹೇಳ್ಕೊಡ್ರಿ ಅನ್ನಕತ್ತೀರಿ, ಎಲ್ಲರೂ ಟ್ರೈ ಮಾಡ್ಬೇಕಿದನ್ನ. ನೆಕ್ಸ್ಟ್ ಪೆಟಲ್ಸ್ ಅಟ್ಯಾಚ್ ಮಾಡೋಣ. ಇದಕ್ಕೆ ಈಸಿ ಪೆಟಲ್ಸ್ ಅದಾವ. ಓಕೆ, ಈಗ ಇದ್ರೊಳಗ ನಿಮ್ಮ ಶೇಡಿಂಗ್ನ ಹಾಕೊಳ್ರಿ. ಸಾರಿ, ಜಿಗ್ಜಾಗ್ ಶೇಡಿಂಗ್ನ ಹಾಕೊಳ್ರಿ. ಓಕೆ, ಇದನ್ನೀಗ ಔಟ್ ಸೈಡ್ ಏನು ಮಾಡ್ರಿ, ಸ್ವಲ್ಪ ಡಾರ್ಕ್ ಆಗಿ ತಗೊಳ್ರಿ. ಔಟ್ಲೈನ್ ಅಷ್ಟು ಡಾರ್ಕ್ ಆಗಿ ತಗೋಬೇಕಾ. ಇಲ್ಲೇ ಒಂದು ರೌಂಡ್ ಸ್ಪೈರಲ್ ಗತಿ ತೆಗೀರಿ. ಒಂದು ಡಾಟ್ ಕೊಡ್ರಿ. ಅಗೇನ್ ಅದಂತಂದ ಇದು ಸ್ಪೈರಲ್ ಗತಿ ಏನು ತೆಗೆದಿರ್ತೀವಿ ಅದಕ್ಕೆ ಅಟ್ಯಾಚ್. ಸೇಮ್ ಡಾಟ್ ಕೊಡೋದು, ಅದನ್ನ ಎಳ್ಕೊಂತ ಬಂದ ಟಚ್ ಮಾಡೋದು. ಮುಗಿ ಸಾಕು. ನೆಕ್ಸ್ಟ್ ಇಲ್ಲಿ ಒಂದು ಹೂವು ಏನು ತೆಗೆದಿವಿ ಅದಕ್ಕೆ ಅಟ್ಯಾಚ್ ಆಗುವಂಗ ಇನ್ನೊಂದು ಸ್ಪೈರಲ್ನ ತೆಗೀರಿ. ಇದಕ್ಕೊಂದು ರಿಂಗ್ ಕೂಡ ಅಟ್ಯಾಚ್ ಮಾಡ್ರಿ. ಅಟ್ಯಾಚ್ ಅಗೇನ್ ಹಿಯರ್ ಹಂಪ್ಸ್ನ ಅಟ್ಯಾಚ್ ಮಾಡ್ರಿ. ಇವೆಲ್ಲ ಬೇಸಿಕ್ ಒಳಗೆ ಹೇಳ್ಕೊಟ್ಟಿರುವಂತ ಐತಿ. ಬೇಸಿಕ್ ಒಳಗೆ ಹೇಳ್ಕೊಟ್ಟಿದ್ದೆಲ್ಲ ಅದೈತಿ. ಅಗೇನ್ ಆ್ಯಡ್ ಪೆಟಲ್ಸ್. ನಾರ್ಮಲ್ ಪೆಟಲ್ಸ್, ಏನು ಹೆವಿ ಪೆಟಲ್ಸ್ ಇಲ್ಲ. ಡಬಲ್ ಲೈನದ್ದು ನೀವು ಸೀಸ್ ಪೆನ್ಸಿಲ್ ತೆಗಿತಿರ್ತಿರಲ್ಲ ಅಂಥವು ಅದಾವ ಪೆಟಲ್ಸ್. ಇದ್ರೊಳಗೂ ಏನು ಹೆವಿ ಇದನ್ನಿಲ್ಲ. ಓಕೆ, ಇದಿಷ್ಟು ಮಾಡಿದ್ರಿ. ಇದಕ್ಕೆ ಶೇಡಿಂಗ ನೀವು ಮಾಡ್ಬೇಕಾ. ಶೇಡಿಂಗ್ ಮಾಡಿ ಇದಕ್ಕೆ ಡಾರ್ಕ್. ಇಲ್ಲೇ ಶೇಡಿಂಗ್ ನೀವು ಮಾಡ್ಬೇಕಾ.
ಶೇಡಿಂಗ್ ಮಾಡ್ರಿ ಅಲ್ಲಿ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. Spiral, attach one ring, again attach, ಈ ರೀತಿ ಸ್ವಲ್ಪ ಡಿಫಿಕಲ್ಟ್ ಎಲ್ಲದ್ರೊಳಗೂ ಬರ. ಈಸಿ ಹೇಳ್ಕೊಡಕತ್ತಂದ್ರೆ ಬಹಳ ಈಸಿ ಹೇಳ್ಕೊಡ್ತೀರಿ ಅಂತೀರಿ. ಓಕೆ, ನೆಕ್ಸ್ಟ್ ಇದಕ್ಕ ಅಟ್ಯಾಚ್ ಆಗುವಂಗ ರೌಂಡ್ ಶೇಪ್ ಒಳಗ ಲೈನ್ ಹಾಕೊಳ್ರಿ. ಸ್ಲೋ ಒಳಗೆ ಹಾಕು. ಆಯ್ತಾ? ಇದನ್ನ ಈಗ ಮತ್ತೆ ಡಾರ್ಕ್ ಮಾಡಿ ತಗೊಳ್ರಿ. ಅದಕ್ಕೆ ನಾನು ನಿಮಗೆ ಪ್ರೆಷರ್ ವರ್ಕ್ದು ಎಷ್ಟು ಟೈಪ್ ಹೇಳ್ಕೊಟ್ನಿ? 3-4 ಟೈಪ್ ಹೇಳ್ಕೊಟ್ಟೆ. ವಿಡಿಯೋ ಸೇವ್ ಇರ್ತೈತಿ ಯೂಟ್ಯೂಬ್ ಒಳಗೆ, ನೀವು ಬೇಕಾದಾಗ ನೋಡಬಹುದು. ಮೊದಲನೇ 1ನೇ ದಿವಸದ 2ನೇ ದಿವಸದ ಹಾಕಿಲ್ಲ, ನಾನು ಹಾಕ್ತೇನೆ ವಿಡಿಯೋ, ಬಟ್ ಅದು ನನ್ನ ಕಡೆ ಇಲ್ಲ ಆ್ಯಕ್ಚುಲಿ. ಇಲ್ಲಾಂದ್ರೆ ಅಪ್ಲೋಡ್ ಮಾಡಿಬಿಡ್ತಿದ್ದೆ ನಾನು. ಓಕೆ, ಈಗ ಅಟ್ಯಾಚ್, ಸ್ಪೈರಲ್, one ring, attach humps, ಇವೆರಡು ಸೇಮ್, ಅದು ಇವೆರಡು ಒಂದು ಸ್ವಲ್ಪ ಸೇಮ್. ಅಂದ್ರೆ ನಾನು ಡಬಲ್ ಶೇಡ್ ತಗೊಳಂಗಿಲ್ಲ, ಸಿಂಗಲ್ ಲೇಯರ್ ಒಂದು ಫ್ಲವರ್ ತಗೋತೇನೆ. ಓಕೆ, ಓಕೆ, ಈಗ ಇದಕ್ಕೆ ಅಟ್ಯಾಚ್ ಲೂಸ್ ಮಾಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಭಾಳ ಬ್ಲ್ಯಾಂಕ್ ಕಾಣಿಸಕತ್ತೈತಿ, ರೈಟ್? ಇಲ್ಲೇನು ಇಲ್ಲ, ಬ್ಲ್ಯಾಂಕ್ ಕಾಣಿಸಕತ್ತೈತಿ. ಇಲ್ಲಿ ಒಂದು ಸ್ವಲ್ಪ ಏನು ಮಾಡೋದು, ಎಲಿಮೆಂಟ್ಸ್ನ ಅಟ್ಯಾಚ್ ಮಾಡೋಣ. ನೀನು ಹೇಳ್ಕೊಟ್ಟಿದ್ನಲ್ಲ ಅವ ಎಲಿಮೆಂಟ್ಸ್ನ ಇಲ್ಲಿ ನಾನು ಅಟ್ಯಾಚ್ ಮಾಡ್ತೇನೆ. ಏನು ಹೆವಿ ಎಲಿಮೆಂಟ್ಸ್ ಇಲ್ಲ, ಓನ್ಲಿ ಸ್ಪೈರಲ್, ಅಟ್ಯಾಚ್ ಒನ್ ರಿಂಗ್, ಅದನ್ನ ಥಿಕ್ ಮಾಡಿ ತಗೊಳ್ರಿ. ಅಗೇನ್ ಒನ್ ಲೈನ್, attach humps, ಇಲ್ಲಿ ಬೇಕಂದ್ರೆ ಖಾಲಿ ಸ್ಪೇಸ್ ಭಾಳ ಅನ್ಸಕತ್ರ ಡಾಟ್ ಇಟ್ಕೊಳ್ರಿ. ಇದು ನಿಮಗೆ ಡಿಫಿಕಲ್ಟ್ ಅನ್ಸಕತ್ರ, ಇದಕ್ಕಿತ್ರ ಈಸಿ ಅಂತಂದ್ರೆ ಅರೇಬಿಕ್ ಡಿಸೈನ್ ಅದ ಬರ್ತೈತಿ. ಫ್ಲೋರಲ್ ಡಿಸೈನ್ ಆದ್ಮೇಲೆ ಅದಕ್ಕಿತ್ರ ಈಸಿ ಅಂತಂದ್ರೆ ಅರೇಬಿಕ್ ಡಿಸೈನ್. ಇದ್ರೊಳಗೆ ಏನು ಇಲ್ಲ,
ಓನ್ಲಿ ನೀವು ಪ್ರೆಷರ್ ವರ್ಕ್ ಅಷ್ಟು ಕಲಿಬೇಕಾಯ್ತು ನೋಡಿ ಅಷ್ಟ. ಎಲ್ಲೇ ಜಾಸ್ತಿ ಪ್ರೆಸ್ ಮಾಡ್ಬೇಕಾ, ಎಲ್ಲೇ ಭಾಳ ಕಡಿಮೆ ಪ್ರೆಸ್ ಮಾಡಿ ತೆಗಿಬೇಕಾ, ಅದನ್ನ ನೀವು ಕಲಿಬೇಕಿದ್ರೊಳಗೆ ಅಷ್ಟ. ತಿಳಿತಾ? ಇದು ಹೆವಿ ಅನ್ಸಕತ್ತೇನ? ಇದು ಹೆವಿ ಅನ್ಸಾಕತ್ತೈತಿ? ಹಲೋ ಗೈಸ್, ಎಲ್ಲರೂ ನಿದ್ದೆ ಮಾಡಕತ್ತೀರನ? ಹೆಂಗ ಟರ್ನ್ ಆನ್ ಮಾಡೀನಿ ಕಮೆಂಟ್ ಹೇಳ್ರಿ. ಇದು ಡಿಫಿಕಲ್ಟ್ ಓಕೆ. ಒಂದು ಸ್ಪೈರಲ್ ತೆಗಿತೀನಿ ನೋಡಿ. ಸ್ಪೈರಲ್ದ ಆಲ್ಮೋಸ್ಟ್ ಹೆಂಗಿರ್ಬೇಕ, ಸೈಜ್ ಎಲ್ಲಾರ್ದು ಸೇಮ್ ಇರ್ಬೇಕ, ಆ ರೀತಿ ತೆಗಿಬೇಕು. ಓಕೆ, ಈ ರೀತಿ ಸ್ಪೈರಲ್ ಪೂರ್ತಿ ಇದಕ್ಕೆ ಅಟ್ಯಾಚ್ ಥಿಕ್ ಲೈನ್ ಮಾಡೋಣ. ಅಂದ್ರೆ ಒಂದು ಬಾರ್ಡರ್ ಕೊಡ್ತೀವಲ್ಲ ಅದೇ ರೀತಿ ಅನ್ಕೊಳ್ರಿ. ಅಗೇನ್ ಒನ್ ಲೈನ್, attach humps. Spiral, attach one thick line.
ಅರ್ಧ ತೋರಿಸೋದು. ಈಗ ಇಲ್ಲೇ ಅರ್ಧ ಅರ್ಧ ಕನ್ಸತೈತಿ. ಇಲ್ಲೇನು ಮಾಡೋಣ, ಲೀವ್ಸ್ ಇಂತ್ರ ಡಾಟ್ ಕೊಡೋದು. ಈ ಪಾಯಿಂಟಿಗೆ ಬಂದು ನಮ್ದು ಟಚ್ ಆಗ್ತಿರ್ಬೇಕ. ಈಗ ನೋಡ್ರಿ ಹಿಂಗೆ ಬರೋದು ಲೀವ್ಸ್ ಹೆಂಗೆ ಬರ್ಬೇಕಾ. ಇದು ಯಾವ ಶೇಪ್ ಒಳಗೆ ಹೋಗೈತಿ ಅದ ಕೆಳಗಿಂತ್ರ ಹೋಗೋದು. ಹಿಂಗೆ ಏನು ಮಾಡೋದು, ಮೇಲ್ ಬರೋದು. ಇದು ಸೇಮ್ ಕೆಳಗಿಂತ್ರ ಹೋಗೋದು, ಕೆಳಗಿಂತ್ರ ಹೋಗಿ ಮೇಲ್ ಬರೋದು. ಓಕೆ, ಇದನ್ನ ಫಿಲಪ್ ಮಾಡಿರಿ. ಇದನ್ನ ನೀವು ಡೈರೆಕ್ಟಾಗಿ ತಗೊಂಡ್ರು ಬರ್ತೈತಿ, ಬಟ್ ಫಸ್ಟ್ ನೀವು ಲೈನ್ ಹಾಕಿ ತಗೊಳ್ಳೋದು ಪ್ರಾಕ್ಟೀಸ್ ಮಾಡ್ರಿ. ಈಗ ನೋಡ್ರಿ, ಈ ಕಡೆ ಇಂತ ತಗೋತೇನೆ. ಈ ಕಡೆ ಇಂತ್ರಾಗ ಏನು ಮಾಡಿದ್ನಿ, ಮೇಲ್ ಬನ್ನಿ. ಫಸ್ಟ್ ಕೆಳಗಡೆ ನಿಂತ್ರ ಮೇಲ್ ಬನ್ನಿ. ಸೇಮ್ ಇಲ್ಲಿ ಸ್ಪೇಸ್ ಐತಿ, ಇಲ್ಲಿ ಇನ್ನೊಂದು ಲೀವ್ಸ್ಕೊಂಡಿರ್ತೈತಿ. ಇದನ್ನೇನು ಮಾಡೋಣ, ಪೂರ್ತಿ ಫಿಲಪ್ ಆಗೇ ತಗೊಳ್ಳೋಣ. ಈ ಲೀವ್ಸ್ ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನ್ಸೈತಿ, ನಾನೇ ಹೇಳಕತ್ತೇನೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಡಿಫಿಕಲ್ಟ್ ಅನಿಸ್ತೈತಿ, ಬಟ್ ಇದು ಭಾಳ ಇಂಪಾರ್ಟೆಂಟ್ ಐತಿ ಲೀವ್ಸ್. ಇದು ನಾನು ನಿಮಗೆ ಎದಕ್ಕೆ ಹೇಳ್ಕೊಡಾಕ್ತೀನಿ ಗೊತ್ತಾ, ಒಬ್ಬೊಬ್ರಿಗೆ ಗೊತ್ತಿಲ್ಲ ಪ್ಯಾಚ್ ವರ್ಕ್ ಅಂದ್ರೆ ಹೆಂಗ ಕೈ ಮೇಲೆ ನೋಡ್ರಿ. ಇಲ್ಲಿ ಇದೊಂದು ಪ್ಯಾಚ್ ಆತ, ಇದೊಂದು ಪ್ಯಾಚ್ ಆತ, ಸ್ವಲ್ಪ ಬಿಡುದು ಮತ್ತೆ ಕರೀತಾರ. ನಿಮ್ದು ಪ್ರೀವಿಯಸ್ದು ವರ್ಕ್ನ ಏನು ನೋಡಂಗಿಲ್ಲ. ನೀವು ಎಷ್ಟು ಸತ ಕಳಿಸಿದ್ರು, ನಾನು ಇನ್ಸ್ಟಾ ಒಳಗೆ ಕಳಿಸಿದ್ರು ನೋಡಂಗಿಲ್ಲ, ನನಗೆ ವಾಟ್ಸಪ್ ಒಳಗೆ ಕಳಿಸಿದ್ರು ನೋಡಂಗಿಲ್ಲ. ಬಟ್ ಇದೇನೈತಿ, ಇದು ವರ್ಕ್ ನೀವು ಕೈ ಮೇಲಾರ ಮಾಡ್ರಿ, ಇಲ್ಲಕಂದ್ರೆ ಪೇಪರ್ ಮೇಲಾರ ಮಾಡ್ರಿ, ಬಟ್ ನನಗೆ ತೋರಿಸ್ರಿ. ಆಯ್ತಾ? ಈಗ ಹಿಂದಿನ ಫ್ಲವರ್ಸ್ ಒಂದು ಸ್ವಲ್ಪ ಇಲ್ಲೇ ರಿಲೇಟೆಡ್ ತಗೊಳ್ಳೋಣ. ಅದಕ್ಕೆ ಸ್ಪೇಸ್ ಬಿಡ ಪ್ಯಾಚ್ ಅಪ್ ವರ್ಕ್ ಪೂರ್ತಿ ಮಾಡಿದ್ರೆ ಅದಕ್ಕೆ ಪ್ಯಾಚ್ ವರ್ಕ್ ಅಂತ ಹೇಳಿ ಕರಂಗಿಲ್ಲ. ಅದಕ್ಕೆ ದುಬೈ ಸ್ಟೈಲ್ ಮೆಹಂದಿ ಅಥವಾ ಪೂರ್ತಿ ಫ್ಲೋರಲ್ ಡಿಸೈನ್ ಬರ್ತಿರ್ತಾರ, ದುಬೈ ಸ್ಟೈಲ್ ಮೆಹಂದಿ ಅಂತಾನೆ ಕರೀತಾರ. ಅದಕ್ಕೆ ಪೂರ್ತಿ ನಾವ ಏನು ಪ್ಯಾಚ್ ಅಂದ್ರ ಈ ರೀತಿ ಏನು ಗ್ಯಾಪ್ ಬಿಡ್ಲಾರ್ದ ಪೂರ್ತಿ ನಾವು
ಇದಕ್ಕೆ ಶೇಡಿಂಗ್ ಮಾಡಿ ಶೇಡಿಂಗ್ ಮಾಡಿ ಇದನ್ನೇನು ಮಾಡ್ಬೇಕು ಪೂರ್ತಿ ಈ ರೀತಿ ಶೇಡಿಂಗ್ ಇದನ್ನ ಏನ್ ಮಾಡ್ಬೇಕು ಡಾರ್ಕ್ ಆಗಿ ತಗೋಬೇಕಾ ಐ ಥಿಂಕ್ ಇಷ್ಟು ಈ ಬಾಳ ಈಸಿ ಐತಿ ಏನು ಡಿಫಿಕಲ್ಟ್ ಇಲ್ಲ ಇದ್ರೊಳಗ ಫ್ಲವರು ಡಿಫಿಕಲ್ಟ್ ಇಲ್ಲ ಯಾವ್ದು ಅಟ್ಯಾಚ್ಮೆಂಟ್ಸು ಏನು ಡಿಫಿಕಲ್ಟ್ ಏನು ಕೇಳಾಕತ್ತಿಲ್ಲ ಒಂದು ಫೋಟೋ ಸೆಂಡ್ ಮಾಡಿ ಮ್ಯಾಮ್ ವಾಟ್ಸಪ್ಪಲ್ಲಿ ಹಾ ಫೋಟೋ ಸೆಂಡ್ ಮಾಡ್ತೀನಿ ಈಗ ಈ ಥರ ತೆಗಿಲಿಲ್ಲ ಅಂತಂದ್ರು ಅಟ್ಲೀಸ್ಟ್ ಬೇರೆ ಥರದ ಪ್ಯಾಚ್ ವರ್ಕ್ ಆದರೂ ನೀವು ಟ್ರೈ ಮಾಡಿ ಕಳಿಸಬೇಕ ಇದು ಈಸಿ ಐತಿ ಅಷ್ಟ ಏನು ಹಾಕಕತ್ತೀನಿ ನಾನು ಓನ್ಲಿ ಸ್ಪೈರಲ್ ಐತಿ ನೋಡ್ರಿ ಮತ್ತೊಂದು ಏನೂ ಇಲ್ಲ ಬರೀ ಸ್ಪೈರಲ್ ಹೆಚ್ಚೈತಿ ನಾನು ಬೇರೆ ಬೇರೆ ಎಲಿಮೆಂಟ್ಸ್ ಅಟ್ಯಾಚ್ ಮಾಡ್ಬೇಕಂತ ಮಾಡಿದ್ದೆ ಬಟ್ ನೀವು ಡಿಫಿಕಲ್ಟ್ ಆಗಕತ್ತೈತಿ ಅನ್ನಕತ್ತೀರಿ ಒಂದು ಸೆಕೆಂಡ್ ಹಾ attach humps ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇದು ಪಟ್ಟಿಗೆ ಇಲ್ಲಿ ಏನಾಕೈತಿ ಕ್ಲೋಸ್ ಆಗತೈತಿ ಸೊ ನಾವ್ ಇದನ್ನ ಕ್ಲೋಸ್ ಮಾಡುವಂಗ ಯಾವ್ದ್ರ ಒಂದ ನೋಡ್ರಿ ಈ ರೀತಿ ನೀವ ಯೋಚನೆ ಮಾಡ್ಬೇಕ ಇಲ್ಲಿ ಹಂಗಾರ ಕ್ಲೋಸ್ ಮಾಡೋದೈತಿ ಅಂತಂದ್ರೆ ಮತ್ತೆ ನಾನು ಯಾವ ಡಿಸೈನು ಇಲ್ಲಿ ಕುಂಡ್ರಂಗಿಲ್ಲ ಅಂತಂದ್ರೆ ಇದು ಡಿಸೈನ್ ಕುಂಡಿರ್ತೈತಿ ಅಂದ್ರೆ ನೀವು ಯಾವಾಗ ಹಿಂಗ ನಿಮ್ದು ನೀವ ಯೋಚನೆ ಮಾಡ್ತೀರಿ ಹೇಳ್ರಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೋತ ಹೋಗ್ತಿರ್ಲಾ ಅವಾಗ ಗೊತ್ತಾಕೈತಿ ಎಷ್ಟು ಜಾಸ್ತಿ ನೀವು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮ್ದು ನೀವು ಕ್ರಿಯೇಷನ್ ಮಾಡ್ತೀರಿ ಬೇರೆದವ್ರದ್ದು ನೋಡ್ಕೊಂಡು ಕೆಲಸ ಮಾಡಂಗಿಲ್ಲ ನೋಡ್ಲಿ ಸ್ಲೋ ಮೋಷನ್ ಒಳಗೆ ಬರೋದು ಈ ರೀತಿ ಅಗೇನ್ ಅದ್ರ ಮ್ಯಾಗ
ಇಲ್ಲೇನೈತಿ ಪ್ರೆಷರ್ ವರ್ಕಿಂಗ್ ಕೆಲಸ ಐತಿ. ಅಗೇನ್ ಒಂದು ಲೈನ್ ತಗೊಳ್ರಿ, ಸ್ಲೋ ಮೋಷನ್ ಒಳಗೆ ಈ ಕಡೆ ಬರ್ರಿ. ಈಗ ಈ ಕಡೆ ಕರ್ವ್ ಆಗೈತದ, ಇಲ್ಲಿಂತ್ರ ಕರ್ವ್ ಆಗೈತಿ, ಇಲ್ಲಿಂತ್ರ ಈ ರೀತಿ. ನೆಕ್ಸ್ಟ್ ಇದನ್ನೇನು ಮಾಡೋದು, ಫಿಲಪ್ ಮಾಡಿಬಿಡ್ರಿ. ಸ್ವಲ್ಪ ನಿಮ್ದು ಓನ್ ಏನಾದರೂ ಕ್ರಿಯೇಷನ್ ಮಾಡೋದು. ಇಲ್ಲಿ ನೋಡ್ರಿ, ನನಗೆ ಜಾಸ್ತಿ ಗ್ಯಾಪ್ ಅನ್ಸಾಗತ್ತೆ. ಸೊ ಇಲ್ಲೇನು ಮಾಡ್ತೀನಿ, ನಾನು ಒಂದು ಡಾಟ್ ಕೊಡ್ತೀನಿ, ಈ ರೀತಿ ಬಿಡ್ತೇನೆ. ಇಲ್ಲೊಂದು ಡಾಟ್ ಕೊಡ್ತೀನಿ, ಈ ರೀತಿ ಬಿಡ್ತೇನೆ. ಇನ್ನೊಂದು ಡಾಟ್ ಕೊಡ್ತೀನಿ, ನೆಕ್ಸ್ಟ್ ಅದನ್ನು ನಡು. ಯಾಕಂದ್ರೆ ನನಗೆ ಇಲ್ಲಿ ಏನು ಅನ್ಸಾಕತ್ತಿತ್ತ, ಭಾಳ ಗ್ಯಾಪ್ ಇದ್ದವ್ರಗತ್ತೆ ಅನ್ಸಾಕತ್ತಿತ್ತ. ನೆಕ್ಸ್ಟ್ ಇಲ್ಲೂ ಗ್ಯಾಪ್ ಅನ್ಸಾಕತ್ರ ಒಂದು ರೌಂಡ್ ಶೇಪ್ ಹಾಕೋತೇನೆ, ಪ್ಲಸ್ ಅದ್ರೊಳಗೆ ಒಂದು ಡಾಟ್ ಕೊಡ್ತೇನೆ. ಈ ಲೀವ್ಸ್ ನಿಮಗೆ ಡಿಫಿಕಲ್ಟ್ ಅನ್ಸಕತ್ರ ಬೇರೆ ಥರದ ಲೀವ್ಸ್ಗಳನ್ನ ನೀವು ಅಟ್ಯಾಚ್ ಮಾಡ್ರಿ. ನಿಮಗೆ ಯಾವ್ದು ಈಸಿ ಅನ್ಸುತ್ತೆ ಆ ಲೀವ್ಸ್ನ ಅಟ್ಯಾಚ್ ಮಾಡ್ರಿ. ಬಟ್ ಈ ಲೀವ್ಸ್ನು ಕೂಡ ಪ್ರಾಕ್ಟೀಸ್ ಮಾಡುತ್ತಾ ಬರ್ರಿ. ಡಿಫಿಕಲ್ಟ್ ಆಗತ್ತಪ್ಪ ಅಂತ ಹೇಳಿ ಬಿಡಕ್ಕೆ ಹೋಗ್ಬೇಡ್ರಿ. ಪ್ಯಾಚ್ ವರ್ಕ್ ಅಂತಂದ್ರೆ ಪೂರ್ತಿ ಬಟ್ಟೆಗಳು ತುಂಬಿಸೋದು ಇರಂಗಿಲ್ಲ. ಪೂರ್ತಿ ತುಂಬಿಸ್ಬೇಕ ಅಂಥೇಳಿ ಏನಿರಂಗಿಲ್ಲ. ಕೇವಲ 2 ರಿಂದ 3 ಬಟ್ಟೆ ಅಷ್ಟು, ಫಿಂಗರ್ಸ್ ಅಷ್ಟು ತುಂಬಿಸೋದು. ಈಗ ಇಲ್ಲೇನು ಮಾಡೋನು, ಚೆಕ್ಸ್, ಸಣ್ಣ ಚೆಕ್ಸ್ ಹಾಕೊಳ್ಳೋಣ. ಕ್ರಾಸ್ ಲೈನ್ಸ್ ನೆನಪೈತ್ಲಾ? ಫಸ್ಟ್ ನಾನು ಇಲ್ಲಿ ಹೇಳ್ಕೊಳಕತ್ತೇನೆ. ಎಕ್ಸಾಕ್ಟ್ ಸ್ಕ್ವೇರ್ ಅಂತಂದ್ರೆ ಡೈಮಂಡ್ ಶೇಪ್ ಒಳಗೆ ಸ್ಕ್ವೇರ್ ಬರ್ಬೇಕ. ಸ್ಕ್ವೇರ್ ಯಾವ ರೀತಿ ಇರ್ಬೇಕಿವ, ಡೈಮಂಡ್ ಶೇಪ್ ಒಳಗೆ ಇರ್ಬೇಕ. ಆ ರೀತಿ ಚೆಕ್ಸ್ನ ಹಾಕೋಬೇಕ. ಪ್ರಾಕ್ಟೀಸ್ ಮಾಡೋದು ಒಟ್ಟು ಬಿಡಕ್ ಹೋಗ್ಬೇಡ್ರಿ. ಕನಿಷ್ಠ ಪಕ್ಷ 1 ತಾಸರ ನೀವು ಇವತ್ತೇನು ಇಲ್ಲಪ್ಪ ಅಂತಂದ್ರೆ 1 ತಾಸ ಅವರ ಹತ್ರ ಫೋನ್ಸು, ಅವ್ರಿಗೆ ಈಗ ಕಮೆಂಟ್ಸ್ ಕಾಣಿಸಲ್ಲ. ಟರ್ನ್ ಆಫ್ ಮಾಡ್ತೇನೆ, ಸಾರಿ, ಕಮೆಂಟ್ನ ಟರ್ನ್ ಆಫ್ ಮಾಡ್ತೇನೆ ಅಂದ್ರೆ ಎಲ್ಲರಿಗೂ ಕಾಣಿಸ್ತೈತಿ. ಓಕೆ, ಈಗ ನೀವು ಕ್ಯಾಪಿಗೆ ಫುಲ್ ಫಿಲಪ್ ಮಾಡ್ಬೇಕಂದ್ರೆ
ಇದನ್ನು ಫಿಲ್ ಅಪ್ ಮಾಡೋದು. ಇದು ಸೇಮ್ ಅರೇಬಿಕ್ ಡಿಸೈನ್ ಗತೆನ ಬರ್ತೈತಿ. ನಾರ್ಮಲ್ ಅರೇಬಿಕ್ ಡಿಸೈನ್ ತೆಗಿತಿರ್ಲ ಅದರ ಗತೆನ ಬರ್ತೈತಿ. ಬಟ್ ಇದ್ರೊಳಗೆ ಏನ್ ಬರ್ತೈತಿ, ಫ್ಲವರ್ಸ್ ಅದು ಬರ್ತಾವ. ಅದ್ರೊಳಗೆ ಏನ್ ಬರ್ತೈತಿ, ಶೇಡಿಂಗ್ಸ್ ಅದು ಬರ್ತಾವ. ಇದನ್ನ ನಾನು ನಿಮಗೆ ಹೇಳಿಕೊಟ್ಟಿದ್ದು ಐತಿ. ಐ ಹೋಪ್ ನಿಮಗೆ ಇದು ಡಿಫಿಕಲ್ಟ್ ಅನ್ಸಂಗಿಲ್ಲ, ಅನ್ನಿಸ್ಬಾರ್ದ. ಅಕಸ್ಮಾತ್ ನೀವು ಏನ್ರ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಕತ್ತೀರ ಅಂತಂದ್ರೆ ಈಗ ಹೇಳ್ಕೊಟ್ಟಿದ್ನ ಯಾವುದು ನಿಮಗೆ ಡಿಫಿಕಲ್ಟ್ ಅನ್ನಿಸ್ಬಾರ್ದು. ಓಕೆ, ಇಲ್ಲೇನ್ ಮಾಡ್ರಿ, ಶೇಡಿಂಗ್. ನೆಕ್ಸ್ಟ್ ಹಿಯರ್ ಶೇಡಿಂಗ್. One ring, attach humps, ಓಕೆ. ಇಷ್ಟು ಬರ್ತೈತೆ ನೋಡ್ರಿ, ತಿಳಿತಾ? ನಿಮಗೆ ಬೇಕಂದ್ರೆ ಯಾರು ನಿಮ್ಗೆ ಕ್ಲೈಂಟ್ಸ್ ಡಿಮಾಂಡ್ ಮಾಡಿದ್ರ ಈ ಕೈಗೆ ಈ ಬಟ್ಟೆಗೂ ತುಂಬ್ರಿ ಅಂತಂದ್ರೆ ಏನ್ರ ತುಂಬಬಹುದ ಇದೇ ರೀತಿ. ಬಟ್ ಪ್ಯಾಚ್ ವರ್ಕ್ ಅಂದ್ರ ಪ್ಯಾಚಸ್ ಬರ್ತಾವ, ಸ್ವಲ್ಪ ಖಾಲಿ ಎಲ್ಲರೂ ಇರ್ತೈತೆ ಅಂತ ಅವ್ರಿಗೆ ನೀವು ತಿಳಿಸ್ಕೊಳ್ಬೇಕ. ಓಕೆ, ಖಾಲಿ ಖಾಲಿನೂ ಇರ್ತೈತಿ ಇದ್ರೊಳಗೆ ಅಂತ ಹೇಳಿ ತಿಳಿಸಿ ಹೇಳ್ಬೇಕ. ಈ ರೀತಿ ಪ್ಯಾಚ್ ವರ್ಕ್ ಬರ್ತೈತಿ. ಸ್ಪೀಡ್ ಡಾಟ್ ಎಲ್ಲರ ನಿಮಗೆ ಖಾಲಿ ಅನ್ಸಿದ್ರ ಅಲ್ಲಿ ನೀವೇನ್ ಮಾಡಬಹುದ, ಸಣ್ಣ ಸಣ್ಣ ಎಲಿಮೆಂಟ್ಸ್ಗಳನ್ನ ಹಾಕಬಹುದು.
ಇಲ್ಲಿ shading ಡಿಸೈನ್ ನೋಡಿ ಇಲ್ಲಿ ಇಷ್ಟು ಡಿಸೈನ್ ಇಷ್ಟು ಗ್ಯಾಪ್ ಆ ರೀತಿ ಡಿಸೈನ್ ಕ್ರಿಯೇಟ್ ಮಾಡ್ಬೇಕಾ ರೂಲ್ ವಾಯ್ಸ್ ಬ್ರೇಕ್ ಆಗ್ತಿದೆ ಮ್ಯಾಮ್. ಈಗ ಸ್ವಲ್ಪ ನನ್ನ ಮೈಕ್ ಸ್ವಲ್ಪ ದೂರ ಹಿಡಿದ್ನಿ ಅಂತಂದ್ರೆ ಈಗ ಈಗ ಗುಡ್ ನೈಟ್. ಓಕೆ, ಪ್ಯಾಚ್ ವರ್ಕ್ದ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ರಿ. ಇನ್ನೊಂದು ಲಾಸ್ಟ್ ಏನ್ ಹೇಳ್ಬೇಕಪ್ಪ ಅಂತಂದ್ರ, ನಾಳಿಗೆ ಪ್ಯಾಚ್ ವರ್ಕ್ ಬಗ್ಗೆನೇ ಐತಿ. ನಾಳಿಗೆ ಒಂದು ದಿವ್ಸ ಕ್ಲಾಸ್, ನಾಳಿಗೆ 14th ನಾಳಿಗೆ ಒಂದು ದಿವಸ ಪ್ಯಾಚ್ ವರ್ಕ್ದ ಐತಿ. ಸೊ ಪ್ಯಾಚ್ ವರ್ಕ್ ಬಗ್ಗೆ ಹೇಳ್ಕೊಡ್ಲಾ ಅಥವಾ ಏನಾದ್ರೂ ಬೇರೆ ಹೇಳ? ಓಕೆ, ಬೇರೆ ಏನ್ರಿ ಹೇಳ್ಬೇಕಂದ್ರೆ ಏನ್ ಹೇಳಬೇಕು ಅದನ್ನ ನೀವು ನನಗ ಕಮೆಂಟ್ ಗ್ರೂಪ್ ಒಳಗ ನಾನು ಇದನ್ನ ಮಾಡ್ತೀನಿ. ಅದ್ರೊಳಗೆ ನೀವು ಮಾಡ್ರಿ. ನೀವು ಹೇಳಿ ಮ್ಯಾಮ್. ನೀವು ಅಂದ್ರೆ ಯಾವ ನೀವು ಅಂತಂದ್ರೆ ಅದಕ್ಕೊಂದು ಏನ್ರ ಹೆಸರು ಇರತ್ತಲ್ಲ. ವಾಯ್ಸ್ ಕಟ್ ಆದಾಗ ಏನು ಹೇಳಿ ನನಗೆ ಗೊತ್ತೇ ಇಲ್ಲ ಯಾವಾಗ ವಾಯ್ಸ್ ಕಟ್ ಆಗೈತೆ ಅಂತ ಹೇಳಿ. ನಾನು ನಾಳೆಗೆ ಒಂದು ಹಾಫ್ ಆನ್ ಅವರ್ ಅಷ್ಟ ಗ್ರೂಪ್ ಒಳಗೆ ಟರ್ನ್ ಆನ್ ಮಾಡ್ತೇನೆ ಕಮೆಂಟ್ಸ್. ಅವಾಗ ನೀವು ನನಗೆ ಹೇಳ್ಬೇಕು ಯಾವ್ದ್ರ ಬಗ್ಗೆ ನಾಳೆಗೆ ಒಂದು ದಿವ್ಸ ಹೇಳಿ ಅಂತೇಳಿ. ಆ್ಯಕ್ಚುಲಿ ಇವತ್ತು ಪ್ಯಾಚ್ ವರ್ಕ್, ನಾಳೆಗೂ ಪ್ಯಾಚ್ ವರ್ಕ್ ಇತ್ತು. ಬಟ್ ಪ್ಯಾಚ್ ವರ್ಕ್ ಒಳಗೆ ಯಾರು ಇಂಟ್ರೆಸ್ಟ್ ಕೊಡವಲ್ರಿ. ಅದಲ್ದ ಇದೆಲ್ಲ ಡಿಫಿಕಲ್ಟ್ ಆಗಕತ್ತೈತೆ ಅಂತ ನೀವು ಹೇಳಕತ್ತೀರಿ. ಸೊ ನಾಳೆಗೆ ಒಂದು ದಿವ್ಸ ಐತಿ. ಏನು ಹೇಳ್ಬೇಕಂತ ಹೇಳಿ ಜಾಸ್ತಿ ಯಾರು ಒಂದ್ರ ಬಗ್ಗೆ ಹೇಳ್ತೀರಿ ಅದನ್ನ ಮಾತ್ರ ನಾನು ಹೇಳ್ತೇನೆ. ಬ್ರೈಡಲ್ ಫೇಸ್ ಅದು ಅಂಥದ್ದು ಬೇಡ, ಯಾಕಂತಂದ್ರೆ ಅದೆಲ್ಲ ಮತ್ತೆ ಬೇರೆ ಇದನ್ನಕೈತಿ. ಅರೇಬಿಕ್ ಡಿಸೈನ್ ಬಗ್ಗೆ ಹೇಳ್ತೀನಿ ತಗೋರಿ ನಾಳೆಗೆ. ತಬಲಾ, ಪಿಕಾಕ್, ಎಲಿಫೆಂಟ್, ಬ್ರೈಡಲ್ ಫೇಸ್ ಅವನ್ನೆಲ್ಲ ಆಗಸ್ಟ್ 5ನೇ ತಾರೀಕಿಗೆ ನಾನು ಇದನ್ನ ತಗೋತೇನಲ್ಲ ಅದ್ರೊಳಗೆ ಹೇಳ್ಕೊಡ್ತೇನೆ. ಅದರ ಬಗ್ಗೆನೂ ಫೀಸ್ ನೀವು ಕೇಳಾಕತ್ತಿದ್ರಲ್ಲ, ಫೀಸ್ನು ಕೂಡ ನಿಮಗೆ ಎಲ್ಲರಿಗೂ ನನಗೆ ಹೇಳ್ಬೇಕು. ನಾಳೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಇನ್ಸ್ಟಾ ಒಳಗೆ. ಅದ್ರೊಳಗೆ ನೀವು ನನಗೆ ಕಮೆಂಟ್ ಮೂಲಕ ಹೇಳ್ರಿ ಎಷ್ಟು ಫೀ ಇಡಬೇಕು, ಫೀಸ್ನ ಎಷ್ಟು ಇಡಬೇಕು ಅಂಥೇಳಿ. ಓಕೆ,
ವೆಲ್ಕಮ್. ಆಯ್ತು, ಬಾಯ್. ಪ್ರಾಕ್ಟೀಸ್ ಮಾಡಬೇಕು. ಇದನ್ನ ಕಲಿಯೋದು ಯಾವಾಗ ಅಂತಂದ್ರೆ ಫುಲ್ ಹ್ಯಾಂಡ್ ವರ್ಕ್ ಡಿಸೈನ್ ಹೇಳ್ಬೇಕಂತಂದ್ರೆ ನೀವು ಆಗಸ್ಟ್ 5ನೇ ತಾರೀಕಿಗೆ ನಾನು ಏನು ಕ್ಲಾಸ್ ತಗೋತೇನಲ್ಲ ಅದಕ್ಕೆ ಜಾಯಿನ್ ಆಗ್ಬೇಕು. ಅದು ಕಡಿಮೆ ಅಂತಂದ್ರೆ ಎಷ್ಟು ಇಡಬೇಕಂತ ಕಮೆಂಟ್ ಒಳಗೆ ಹೇಳ್ಬೇಕು ನನಗೆ. 1 ತಾಸು ಒಂದು ಮಂತದ್ದು ಐತಿ ಕೋರ್ಸ್. ಅದಲ್ದ ನಾನು ಇದ್ರೊಳಗೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫಿಕೇಟ್ನು ಕೊಡ್ತೇನೆ. ಸೊ ಇಂಟ್ರೆಸ್ಟ್ ಇದ್ದವ್ರ ಹೇಳ್ರಿ ಎಷ್ಟು ಇಡ್ಬೇಕು ಫೀಸ್ ಅಂತ ಹೇಳಿ. ಓಕೆ, ಓಕೆ. ಇದನ್ನೇ ಹೇಳ್ಕೊಡ್ರಿ ಅಂದ್ರೆ ಇದನ್ನ ಹೇಳ್ಕೊಡ್ತೇನೆ. ಇಲ್ಲ ಅಂತಂದ್ರೆ ಬೇರೆ ನೋಡೋಣ. ಅರೇಬಿಕ್ ಡಿಸೈನ್ ಅದು ಸಿಂಪಲ್ ಆದ್ರೆ ನಿಮಗೆ ಅದನ್ನ ಹೇಳ್ಕೊಡ್ತೇನೆ. ಆಯ್ತಾ? ಓಕೆ, ಬಾಯ್, ಗುಡ್ ನೈಟ್.